ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದವರು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಧರಣಿಗೆ ನಮಸ್ಕಾರ ಮಾಡ್ತೀವಲ್ಲ, ಸಾಷ್ಟಾಂಗ ನಮಸ್ಕಾರ. ಹಾಗೆ ಎಣ್ಣೆ ನಶೆಯಲ್ಲಿ ರೋಡಲ್ಲಿ ಗಲ್ಲಿಗಳಲ್ಲಿ ಕುಡುಕರು ಬಿದ್ದಿರ್ತಾರೆ. ಲೋಕಲ್ ಕುಡುಕರು, ಸ್ಟ್ಯಾಂಡರ್ಡ್ ಕುಡುಕರು, IT ಕುಡುಕರು, ಇವರೆಲ್ಲ ಅವತ್ತು ಒಂದೇ ಆಗಿಬಿಟ್ಟಿರ್ತಾರೆ. ಯಾಕಂದರೆ ವರ್ಷ ಚೇಂಜ್ ಆಗ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. 2026ಕ್ಕೆ ಕಾಲಿಡ್ತಿದ್ದೀವಿ. ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಹೆಮ್ಮೆಯ ಗೃಹ ಸಚಿವರು ಒಂದು ಒಳ್ಳೆ ಆಫರ್ನ, ಒಂದು ಒಳ್ಳೆ ಗುಡ್ ನ್ಯೂಸನ್ನು ಕೊಟ್ಬಿಟ್ಟಿದ್ದಾರೆ. ಯಾರ್ಯಾರು ಕುಡಿದು ದಬ್ಬಾಕೊಂತೀರಿ, ಯಾರ್ಯಾರು ಕುಡಿದು ಬೀಳ್ತೀರಿ ರೋಡ್ ಸೈಡಲ್ಲಿ, ನಿಮ್ಮನ್ನು ಎತ್ಕೊಂಡು ಹೋಗಿ ನಾವೇ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂತೋಷ ನನ್ನಪ್ಪ. ಕುಡುಕರು ಕುಡಿಯೋಕ್ಕೆ ಬರೋರು 31ನೇ ತಾರೀಕು ಜೋಬಲ್ಲಿ ನಿಮ್ಮ ಮನೆ ಅಡ್ರೆಸ್ಸನ್ನು ಬರೆದುಬಿಟ್ಟು ಇಟ್ಕೊಳ್ಳಿ, ಚೀಟಿ ಇಟ್ಕೊಳ್ಳಿ, ಒಂದು ಚೀಟಿನ. ದಕ್ಷ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಕುಡುಕರನ್ನ ಮನೆಗೆ ಬಿಡ್ತಾರೆ. ಪೊಲೀಸರಿಗೆ ಇದೊಂದು ಹೊಸ ಕೆಲಸ, ಹೊಸ ಟಾಸ್ಕ್. ನ್ಯೂ ಇಯರಿಗಷ್ಟೇ ನಿಮಗೆ ಜನಗಳ ಮೇಲೆ ಇಷ್ಟು ಅಭಿಮಾನ ಬರುತ್ತಾ? ಕುಡಿದು ಬಿದ್ದವ್ರನ್ನ ಮನೆಗೆ ಬಿಟ್ಟು ಬರ್ಬೇಕು. ಮೆಜೆಸ್ಟಿಕ್ಕಿಗೆ ಬನ್ನಿರಿ, ದಿನಾ ಕುಡಿದು ಬಿದ್ದವ್ರನ್ನ ತೋರಿಸ್ತೀನಿ ನಾನು. ಪಾಪ ಅವ್ರ ಗತಿ ಏನು? ಕುಡಿದವ್ರನ್ನ ಮನೆ ಬಿಡೋಕ್ಕೆ ಪೊಲೀಸರಿಲ್ಲ. ಗೃಹ ಸಚಿವರಿಗೆ ಗೊತ್ತಾಗ್ತಾ ಇಲ್ವಾ ಇದು ಕಾನ್ಸೆಪ್ಟು ಅಂತ? ಏನಿದು ಕುಡಿದವ್ರನ್ನ ಮನೆಗೆ ಬಿಡೋದು? ನಾನ್ಸೆನ್ಸ್. ಇನ್ನೂ ಏನೇನು ನೋಡಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ? ಇಂತಹ ಸರ್ಕಾರವನ್ನು ಆರಿಸಿ ತಂದಂತಹ ನಾವೇ ಧನ್ಯ, ಮಾನ್ಯ, ಸನ್ಮಾನ್ಯ. ಭಾರತದ ನಾರಿಯರು, ಭಾರತದ ಮುಂದಿನ ಭವಿಷ್ಯ ಅಂತ ಹೇಳಿಕೊಳ್ಳುವಂತಹ ಯುವಕರು ಅದು ಹೆಂಗೆ ಕುಡಿದು ರೋಡ್ ಮೇಲೆ ಬೀಳ್ತಾರೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ರೆಬಲ್ TV ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದವರು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಕಂಟು ಪೂರ್ತಿ ಕುಡ್ದ ಕಿಕ್ ತಲೆ ಏರಿದರೆ ಹೆಂಗ್ರಿ ಉಳಿತಾರೆ? ರೋಡಲ್ಲಿ ಸಿಕ್ಕಲ್ಲಿ ಜನ ಉರುಳಾಡ್ತಾರೆ, ಬೀಳಾಡ್ತಾರೆ, ತೇಲಾಡ್ತಾರೆ. ಮೈ ತಪ್ಪಿ ಧರಣಿಗೆ ನಮಸ್ಕಾರ ಅಂತ ಹೇಳಿ ಹೆಂಗೆ ಧರಣಿಗೆ ನಮಸ್ಕಾರ ಮಾಡ್ತೀವಲ್ಲ, ಸಾಷ್ಟಾಂಗ ನಮಸ್ಕಾರ. ಹಾಗೆ ಎಣ್ಣೆ ನಶೆಯಲ್ಲಿ ರೋಡಲ್ಲಿ ಗಲ್ಲಿಗಳಲ್ಲಿ ಕುಡುಕರು ಬಿದ್ದಿರ್ತಾರೆ. ನಾನು ಅಪಹಾಸ್ಯ ಮಾಡ್ತಾ ಇಲ್ಲ, ವಾಸ್ತವ ವಿಚಾರವನ್ನು ಹೇಳಿದ್ದೀನಿ. ಅಂದರೆ ಸಿನಾರಿಯೋ ಹೆಂಗಿರುತ್ತೆ ಡಿಸೆಂಬರ್ 31ನೇ ತಾರೀಕು ರಾತ್ರಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದೀನಿ. ಅವತ್ತು ಲೋಕಲ್ ಕುಡುಕರು, ಸ್ಟ್ಯಾಂಡರ್ಡ್ ಕುಡುಕರು, IT ಕುಡುಕರು, ಇವರೆಲ್ಲ ಅವತ್ತು ಒಂದೇ ಆಗಿಬಿಟ್ಟಿರ್ತಾರೆ. ಯಾಕಂದರೆ ವರ್ಷ ಚೇಂಜ್ ಆಗ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. 2026ಕ್ಕೆ ಕಾಲಿಡ್ತಿದ್ದೀವಿ. ಆ ಖುಷಿಯಲ್ಲಿ ಕುಡಿದು ಕುಪ್ಪಳಿಸಿ ತೇಲಾಡಿ ರೋಡ್ ಬದಿಯಲ್ಲಿ ಬೀಳೋದು ಬೇಡವೇ? ಹಂಗೆ ರೋಡ್ ಬದಿಯಲ್ಲಿ ಬೀಳಲಿಲ್ಲ ಅಂದರೆ ವರ್ಷನ ಹೆಂಗೆ ಸ್ವಾಗತ ಮಾಡ್ಕೊಳ್ಳೋದು? ವರ್ಷನ ಸ್ವಾಗತ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಫುಲ್ ಕಂಟು ಪೂರ್ತಿ ಕುಡಿದು ರೋಡ್ ಪಕ್ಕಕ್ಕೆ ಚಾಚಬೇಕು. ದೇಹನ ಚಾಚ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕಿ ಬಕ್ಕ ಬಾರಲೆ ಬಿದ್ರೇ ನ್ಯೂ ಇಯರಿಗೆ ಒಂದು ಪರಮಾರ್ಥ. ಅಂತಹ ಕುಡುಕರಿಗೆ, ಅಂತಹ ಎಕ್ಸ್ಟ್ರಾಡಿನರಿ ಮೈ ತಪ್ಪಿ ಎಚ್ಚರ ತಪ್ಪಿ ರೋಡ್ ಸೈಡ್ ಬಕ್ಕ ಬಾರಲೆ ಬೀಳುವಂತಹ ಕುಡುಕರಿಗೆ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಹೆಮ್ಮೆಯ ಗೃಹ ಸಚಿವರು ಒಂದು ಒಳ್ಳೆ ಆಫರ್ನ, ಒಂದು ಒಳ್ಳೆ ಗುಡ್ ನ್ಯೂಸನ್ನು ಕೊಟ್ಬಿಟ್ಟಿದ್ದಾರೆ. ಅದೇನು ಅಂತಂದರೆ, ಯಾರ್ಯಾರು ಕುಡಿದು ದಬ್ಬಾಕೊಂತೀರಿ, ಯಾರ್ಯಾರು ಕುಡಿದು ಬೀಳ್ತೀರಿ ರೋಡ್ ಸೈಡಲ್ಲಿ, ನಿಮ್ಮನ್ನು ಎತ್ಕೊಂಡು ಹೋಗಿ ನಾವೇ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂತೋಷ ನನ್ನಪ್ಪ. ಕುಡುಕರಿಗೆ ಸರ್ಕಾರ ಏನು ಸವಲತ್ತುಗಳು ಕೊಡ್ತಾ ಇಲ್ಲ, ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದೀರಿ, ನಮ್ಮನ್ನು ಮೂಸಿಯೂ ನೋಡ್ತಿಲ್ಲ, ನಮ್ಮ ದುಡ್ಡಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರಿ, ಸರ್ಕಾರದ ಬೊಕ್ಕಸ ತುಂಬ್ತಾ ಇದೆ ಅಂತ ಕುಡುಕರು ಪಾಪ ಆಕ್ರೋಧನವನ್ನು ವ್ಯಕ್ತಪಡಿಸ್ತಾ ಇದ್ದರು, ವ್ಯಕ್ತಪಡಿಸ್ತಾ ಇದ್ದರು. ಆಕ್ರಂದನ ಮುಗಿಲು ಮುಟ್ಟಿ, ಮುಗಿಲಿನಿಂದ ಮೋಡವಾಗಿ, ಅಲ್ಲಿಂದ ಮೋಡ ಕರಗಿ, ಆವಿಯಾಗಿ, ಮಳೆಯಾಗಿ ಮತ್ತೆ ಈಗ ಬಂದುಬಿಟ್ಟಿದೆ. ಆದ್ದರಿಂದ ನಿಮ್ಮ ಆಕ್ರಂದನವನ್ನು ಕೇಳಿದಂತಹ ನಮ್ಮ ನೆಚ್ಚಿನ ಗೃಹ ಸಚಿವರು ನಿಮಗೊಂದು ಒಳ್ಳೆಯ ಶುಭ ಸುದ್ದಿಯನ್ನು, ಗುಡ್ ನ್ಯೂಸನ್ನು ಕೊಟ್ಬಿಟ್ಟಿದ್ದಾರೆ. ಎಣ್ಣೆ ಹೊಡೆದು ಏನಾದರೂ ಕಂಡಂಗೆ ಸಿಕ್ಕಾಪಟ್ಟೆ ಟೈಟ್ ಆಗಿಬಿಟ್ಟಿದ್ದರೆ ಡೋಂಟ್ ವೆರಿ, ನಿಮ್ಮ ಮನೆಯನ್ನು ಹುಡುಕಿ ಅವರೇ ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡು ಹೋಗಿ ಗೌರವಯುತವಾಗಿ ನಿಮ್ಮನ್ನು ಮನೆಗೆ ಬಿಡ್ತಾರಂತಪ್ಪ. ಆದ್ದರಿಂದ ಕುಡುಕರು ಕುಡಿಯೋಕ್ಕೆ ಬರೋರು 31ನೇ ತಾರೀಕು ಜೋಬಲ್ಲಿ ನಿಮ್ಮ ಮನೆ ಅಡ್ರೆಸ್ಸನ್ನು ಬರೆದುಬಿಟ್ಟು ಇಟ್ಕೊಳ್ಳಿ, ಚೀಟಿ ಇಟ್ಕೊಳ್ಳಿ, ಒಂದು ಚೀಟಿನ. ಯಾಕಂದರೆ ಕಂಡು ಪೂರ್ತಿ ಕುಡಿದು ಬಿದ್ದ ಮೇಲೆ, ಎಚ್ಚರ ತಪ್ಪು ಬಿದ್ದ ಮೇಲೆ ನಿಮ್ಮ ಮನೆ ಅಡ್ರೆಸ್ ಪಾಪ ಎಲ್ಲಿದೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು? ಮಾತಾಡೋಕ್ಕೆ ನಿಮ್ಮ ಬಾಯಲ್ಲಿ ಮಾತು ಬರ್ತಿರಲ್ಲ ಅವತ್ತು, ಅಷ್ಟು ಎಚ್ಚರ ತಪ್ಪಿರುತ್ತೆ ನಿಮಗೆ. ಇನ್ನು ನೀವು ಮನೆ ಅಡ್ರೆಸ್ ಹೇಳು ಅಂದರೆ ಹೇಳ್ತೀರಾ? ಅದು ಹೆಂಗೆ ಹೇಳ್ತೀರಾ? ಅದನ್ನೊಂದು ಹೇಳ್ಬೇಕಿತ್ತಪ್ಪ ಪರಮೇಶ್ವರ್ ಅವರು ಹೇಳಿದರು ನಿನ್ನೆ ಮಾತಾಡ್ತಾ. ಒಂದಿಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ ನ್ಯೂ ಇಯರ್ ಬಗ್ಗೆ. ಎಲ್ಲ ಕಡೆ CCTV ಕ್ಯಾಮ್ರಾ ಅಲರ್ಟ್ ಮಾಡಲಾಗಿದೆ. ಕೆಲವೊಬ್ಬರು ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿರ್ತಾರೆ ಖುಷಿಯಲ್ಲಿ, ಬೇಜಾರಲ್ಲಿ, ಏನೋ ಒಂದು ಸುಡುಗಾಡು ಆಗಿರುತ್ತೆ ಅವ್ರವ್ರ ಲೈಫಲ್ಲಿ, ಆಯಿತಾ? ಹಂಗೆ ಕಂಡು ಪೂರ್ತಿ ಕುಡಿದಾಗ ಎಚ್ಚರ ತಪ್ಪಿಬಿಟ್ಟಿರುತ್ತೆ, ಬಾಡಿ ಮೇಲೆ ಕಂಟ್ರೋಲ್ ಇರೋಲ್ಲ. ಪಾಪ ಅವ್ರ ಮನೆಗೆ ಹೋಗೋದು ಹೆಂಗೆ? ಗಾಡಿ ತಗೊಂಬಂದ್ಬಿಟ್ಟಿರ್ತಾರೆ, ಇಲ್ಲ ಕೆಲವರು ಕ್ಯಾಬಿಗೋ ಬಂದಿರ್ತಾರೆ, ಆಟೋಗೋ ಬಂದಿರ್ತಾರೆ, ಎದಕ್ಕೋ ಬಂದಿರ್ತಾರೆ, ಓಲಾ ಊಬರ್ಗೆ. ಅವ್ರು ವಾಪಸ್ ಮನೆಗೆ ಹೋಗೋದು ಹೆಂಗೆ? ಆದ್ದರಿಂದ ನಾವು ವಾಹನಗಳ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಪೊಲೀಸರು, ದಕ್ಷ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಕುಡುಕರನ್ನ ಮನೆಗೆ ಬಿಡ್ತಾರೆ. ಪೊಲೀಸರಿಗೆ ಇದೊಂದು ಹೊಸ ಕೆಲಸ, ಹೊಸ ಟಾಸ್ಕ್. ಈ ಥರದ ಟ್ರೈನಿಂಗನ್ನು ಕೊಟ್ಟಿರ್ತಾರೆ ಇಲ್ಲೋ ಗೊತ್ತಿಲ್ಲಪ್ಪ. ಅವ್ರು ಟ್ರೈನಿಂಗಲ್ಲಿದ್ದಾಗ ಪೊಲೀಸರಿದ್ದಾಗ ಈ ಕಳ್ಳರು ಹಿಡಿಯೋದು, ಶೂಟ್ ಮಾಡೋದು ಇದೆಲ್ಲ ಕೊಟ್ಟಿರ್ತಾರೇನೋ. ಆದರೆ ಕುಡುಕರು ಮನೆಗೆ ಬಿಡೋ ಟ್ರೈನಿಂಗು ಕೊಟ್ಟಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆ ಟ್ರೈನಿಂಗ್ನಲ್ಲಿ ಇರ್ಬೋದು ಇನ್ನು ಮೋಸ್ಟ್ಲಿ. ಈಗ ಅದಕ್ಕೊಂದು ಸ್ವಲ್ಪ ರಿಹರ್ಸಲ್ಗಳೆಲ್ಲ ಆಗುತ್ತೆ. ಬಟ್
ಅವತ್ತು ಕುಡಿದು ಯಾರು ಬೀಳ್ತೀರಿ ಅವತ್ತು ನಿಮ್ಮನ್ನು ನಮ್ಮ ಪೊಲೀಸರೇ ಅವರ ವಾಹನದಲ್ಲಿ ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಹೋಗಿ ನಿಮ್ಮ ಮನೆಗೆ ಬಿಡ್ತಾರೆ ಅಂತಂತ ಹೇಳಿ ಪರಮೇಶ್ವರ್ ಅವರು ಹೇಳಿದರು. ಒಂದು ಲಾಜಿಕಲ್ ಕ್ವಶನ್ ಏನು ಅಂತಂದರೆ, ಕುಡಿದು ಎಚ್ಚರ ತಪ್ಪದವನು ಮನೆ ಅಡ್ರೆಸ್ ಹೆಂಗೆ ಹೇಳ್ತಾನೆ? ಇದು ನನ್ನ ಪ್ರಶ್ನೆ ಇರೋದೇ ಇಷ್ಟು. ಕುಡಿದು ಎಚ್ಚರ ತಪ್ಪಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ರೋಡ್ ಸೈಡ್ ಮಲಗಿರೋನು ಹೆಂಗೆ ಮನೆ ಅಡ್ರೆಸ್ ಹೇಳ್ತಾನೆ? ಅದಕ್ಕೆ ನಾನೇ ಒಂದು ಐಡಿಯಾ ಕೊಡ್ತಿದ್ದೀನಿ. ನೀವು ಕುಡಿಯೋಕ್ಕೆ ಬರೋಕ್ಕಿಂತ ಮುಂಚೆ MG ರೋಡಿಗೋ ಕೋರಮಂಗ್ಲಕ್ಕೋ ಅಥವಾ ಯಾವುದೋ ಪಬ್ಬಿಗೋ ಬಾರಿಗೋ ಅಲ್ಲೋ ಇಲ್ಲೋ ಎಲ್ಲೋ ಹೋಗ್ತಿರಲ್ಲ ಕುಡಿಯೋಕ್ಕಂತ, ಆಗ ಏನು ಮಾಡಿ, ಕುಡಿಯೋಕ್ಕೂ ಮುಂಚೆ ಮನೆ ಬಿಡೋದಕ್ಕೂ ಮುಂಚೆ ಒಂದು ಚೀಟಿಯಲ್ಲಿ ನಿಮ್ಮ ಮನೆ ಅಡ್ರೆಸ್ಸು, ಡೋರ್ ನಂಬರು, ಮನೆ ಹೆಸರು ಅದನ್ನೆಲ್ಲ ನೀಟಾಗಿ ಬರೆದು, ಅಥವಾ ನಿಮ್ಮ ಫ್ಯಾಮಿಲಿಯವ್ರದ್ದು ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಫೋನ್ ನಂಬರನ್ನು ಬರೆದು ಚೀಟಿ ಮಾಡ್ಕೊಂಡು ಜೋಬಲ್ಲಿ ಇಟ್ಕೊಂಬಂಬಿಡಿ. ಫೋನ್ ನೋಡೋಣ ಅಂತಂದರೆ ಫೋನಿಗೆ ಆ ಸುಡುಗಾಡು ಪಾಸ್ವರ್ಡ್ ಬೇರೆ ಇಟ್ಬಿಟ್ಟಿರ್ತೀರಿ. ಪಾಸ್ವರ್ಡ್ ತೆಗೆದು ಹೆಂಗೆ ನಿಮ್ಮನ್ನು ಮನೆಗೆ ಬಿಡೋಕ್ಕಾಗುತ್ತೆ? ಆಗಲ್ಲ. ಅದಕ್ಕೆ ಒಂದು ಚೀಟಿ ಮಾಡ್ಕೊಂಬಂಬಿಡಿ, ಆಯಿತಾ? ಇನ್ನು ಎರಡನೇದು, ಇದೇನಿದು ಸ್ಪೆಷಲ್ ರೂಲ್ಸು? ನ್ಯೂ ಇಯರಿಗಷ್ಟೇ ಈ ರೂಲ್ಸಾ? ನ್ಯೂ ಇಯರಿಗಷ್ಟೇ ನಿಮಗೆ ಜನಗಳ ಮೇಲೆ ಇಷ್ಟು ಅಭಿಮಾನ ಬರುತ್ತಾ? ಕುಡಿದು ಬಿದ್ದವ್ರನ್ನ ಮನೆಗೆ ಬಿಟ್ಟು ಬರ್ಬೇಕು. ಮೆಜೆಸ್ಟಿಕ್ಕಿಗೆ ಬನ್ನಿರಿ, ದಿನಾ ಕುಡಿದು ಬಿದ್ದವ್ರನ್ನ ತೋರಿಸ್ತೀನಿ ನಾನು. ಪಾಪ ಅವ್ರ ಗತಿ ಏನು? ನೀವು ರೂಲ್ಸ್ ಮಾಡ್ತಿರಲ್ಲ, 365 ದಿನ ಮಾಡಿಯಪ್ಪ. ಎಲ್ಲೆಲ್ಲಿ ಕುಡುಕರು ಕಾಣ್ತಾರೆ ಅಲ್ಲಲ್ಲಿ ಹೋಗಿ ಅವ್ರ ಮನೆಗೆ ಬಿಟ್ಟು ಬರೋ ರೂಲ್ಸ್ ಮಾಡಿ. ಇದು ಒಂದು ಯೋಜನೆ ತಂದುಬಿಡಿ ಅತ್ಲಾಗೆ, ಗ್ಯಾರಂಟಿ ಯೋಜನೆ ಕೆಳಗಡೆಗೆ ಇದು ಒಂದು ಯೋಜನೆ, ಕುಡುಕರನ್ನು ಮನೆಗೆ ಬಿಡಲಾಗುವಂತಹ ಯೋಜನೆ. ಇದು ಒಂದು ಗ್ಯಾರಂಟಿ ಅಪ್ಪ. ಹೋಗಲಿ, ಆದದ್ದಾಗಲಿ. ಕುಡುಕರು ಅಟ್ಲೀಸ್ಟ್ ಹ್ಯಾಪಿ ಆಗ್ತಾರೆ. ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಡ್ತಾರೆ ಎಣ್ಣೆಗೆ. ಮನೆಗೆ ಬಿಡ್ತಾರಲ್ಲ ಅಂತ ಹೇಳಿ ಅದು ಒಂದು ಚಾರ್ಜ್ ಇನ್ಕ್ಲೂಡ್ ಮಾಡಿ ಸರ್ಕಾರದಿಂದನೇ ಒಂದು 10 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳಿ ಎಣ್ಣೆ ಬಾಟ್ಲ ಮೇಲೆ. ಹೆಂಗಿದ್ರು ಈಗ ಸಿಕ್ಕಾಪಟ್ಟೆ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದೀರಿ. ಡ್ರಾಪಿಂಗ್ ಚಾರ್ಜ್ ಅಂತೇಳಿ ಇದು ಒಂದು 10 ರೂಪಾಯಿ ಜಾಸ್ತಿ ಮಾಡಿ ಆ ಕಡೆ ಹೋಗಲಿ. ಇದೇನಿದು ನ್ಯೂ ಇಯರಿಗಷ್ಟೇ ಮನೆಗೆ ಡ್ರಾಪ್ ಮಾಡುವಂತಹ ಒಂದು ಕೆಲಸ? ಏನು ಈಗಷ್ಟೇ ನಿಮಗೆ ಕಾಳಜಿ ಬರುತ್ತಾ ಕುಡುಕರ ಮೇಲೆ ಅಥವಾ ಜನಗಳ ಮೇಲೆ? 365 ದಿನ ಕುಡಿದು ಗಟ್ಟರ ದಂಡಿಲಿ ಬಿದ್ದಿರ್ತಾರಪ್ಪ. 365 ದಿನ ಕುಡಿದು ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಸಿಕ್ಕಲ್ಲಿ ಬಿದ್ದಿರ್ತಾರಪ್ಪ. ಪಾಪ ಮೂಸ್ ನೋಡೋರಿರಲ್ಲ ಅಂತ ಕುಡುಕರನ್ನ. ಏನು ನ್ಯೂ ಇಯರಿಗೆ ಕುಡಿಯೋಕ್ಕೆ ಬಂದು ಸ್ಟ್ಯಾಂಡರ್ಡ್ ಕುಡುಕರನ್ನಷ್ಟೇ ನೀವು ಡ್ರಾಪ್ ಮಾಡ್ತೀರಾ? ಲೋಕಲ್ ಕುಡುಕರನ್ನೆಲ್ಲ ಡ್ರಾಪ್ ಮಾಡಲ್ವಾ? ಹೆಂಗೂ ಒಂದು ಆಕ್ಷೇಪ ಮೂಡಿ ಬರ್ತಾ ಇದೆ. ಮಾಡೋದಿತ್ತು ಅಂದರೆ 365 ದಿನನೂ ಮಾಡಿ. ಎಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅಷ್ಟೂ ದಿನಾನು ಇದನ್ನು ಮಾಡಬೇಕು ಅಂತ ಹೇಳಿ ಅನೇಕ ಜನ ಕುಡುಕರು ಆಗ್ರಹ ಮಾಡ್ತಿದ್ದಾರೆ. ಅದೇನದು ನ್ಯೂ ಇಯರಿಗಷ್ಟೇ ಕುಡಿದು ಜೋಲಾಡಿ ತೇಲಾಡಿ ಮೈ ಮೇಲೆ ಎಚ್ಚರ ಇಲ್ಲದೆ ಬಿದ್ದವ್ರು ಮಾತ್ರ ನೀವು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತೀರಿ? ಇದು ಒಳ್ಳೆಯದಲ್ಲಪ್ಪ, ಇದು ಸರಿಯಲ್ಲ. ಮಾಡೋ ಆಗಿತ್ತು ಅಂದರೆ 365 ದಿನ ಮಾಡಿ. ಏನು ಈಗಷ್ಟೇ ಜನಗಳ ಮೇಲೆ ಕಾಳಜಿ ಬಂದ್ಬಿಡುತ್ತಾ? ಆಮೇಲೆ ಇನ್ನೊಂದು ಡೌಟು, ಈ ಕುಡುಕರನ್ನ ಪೊಲೀಸರು ಮನೆಗೆ ಬಿಡ್ತಾರಲ್ಲ, ಡ್ರಾಪ್ ಮಾಡ್ತಾರಲ್ಲ, ಅದೇನು ಫ್ರೀನೋ ಏನು? ಅದಕ್ಕೆ ಏನಾದರೂ ದುಡ್ಡಿದೆನೋ? ಅಥವಾ ಈ ಓಲಾ ರ್ಯಾಪಿಡೋಗೆಲ್ಲ ಹೆಂಗೆ ಕಾಸು ಕೊಡ್ತೀವಿ ಹಂಗೆಲ್ಲ ಇದಕ್ಕೂ ಕಾಸು ಕೊಡಬೇಕಾ ಅನ್ನುವಂಥ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ದಯವಿಟ್ಟು ಅದಕ್ಕೊಂದು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಟ್ಬಿಡಿ. ಯಾಕೆ ಅಂತಂದರೆ ತಂದಿದ್ದ ದುಡ್ಡೆಲ್ಲ ಕಂಠಪೂರ್ತಿ ಕುಡಿದು ಖಾಲಿ ಮಾಡ್ಕೊಂಡ ಮೇಲೆ ನಿಮ್ಮನ್ನು ಮನೆ ಬಿಟ್ಟಿದ್ದೀವಿ ದುಡ್ಡು ಕೊಡು ಅಂದರೆ ಪಾಪ ಅವನು ಎಲ್ಲಿಂದ ಕೊಡಬೇಕು? ಎಲ್ಲಿಂದ ತರಬೇಕು ಸ್ವಾಮಿ? ಅದಕ್ಕೆ ಅದನ್ನೊಂದು ಹೇಳ್ಬಿಡಿ. ಚಾರ್ಜಸ್ ಇನ್ಕ್ಲೂಡ್ ಆರ್ ನಾಟ್? ಇದಕ್ಕೇನು ಚಾರ್ಜ್ ಇದೆನಾ ಮನೆಗೆ ಡ್ರಾಪ್ ಮಾಡೋದಕ್ಕೆ? ಏನು ಎತ್ತ? ಯಾವ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತೀರಿ? ಈ ಆಟೋದಲ್ಲಿ ಕರ್ಕೊಂಡು ಹೋಗ್ತೀರಾ, ಅಥವಾ ಇನೋವಾದಲ್ಲಿ ಕರ್ಕೊಂಡು ಹೋಗ್ತೀರಾ, ಅಥವಾ ಎರ್ಟಿಗಾದಲ್ಲಿ ಕರ್ಕೊಂಡು ಹೋಗ್ತೀರಾ, ಬುಲೆರೋದಲ್ಲಿ ಕರ್ಕೊಂಡು ಹೋಗ್ತೀರಾ? ಯಾವ್ಯಾವ ಕಾರಲ್ಲಿ ಕರ್ಕೊಂಡು ಹೋದರೆ ಏನೇನು ಕಾಸ್ಟು, ಏನೇನು? ಏನ್ರಿ ಇದು ಹುಚ್ಚಾಟ? ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಟ್ಯಾಕ್ಸ್ ಕಟ್ಟೋದು ಕಂಠಪೂರ್ತಿ ಕುಡಿದವ್ರನ್ನ ಮನೆಗೆ ಬಿಡೋದಕ್ಕೆ? ಕುಡಿ ಅಂತ ಹೇಳಿದವನು ಯಾವನ್ರಿ ಅವರಿಗೆ? ಏನು ಎಚ್ಚರ ತಪ್ಪಿ ಕುಡಿಯೋದು ತಪ್ಪಂತ ಹೇಳ್ತಾ ಇಲ್ಲ, ಅದು ಅವರವರ ವೈಯಕ್ತಿಕ ಸ್ವಾತಂತ್ರ್ಯ. ಕುಡಿಯೋದು, ತಿನ್ನೋದು, ಏನು ಅವ್ರಿಗೇನು ಬೇಕದು ಮಾಡೋದು ಅವರವರ ವೈಯಕ್ತಿಕ ಸ್ವಾತಂತ್ರ್ಯ. ಮೈ ಮೇಲೆ ಪ್ರಜ್ಞೆ ತಪ್ಪು ಹಾಗೂ ಕುಡಿಯೋದು ಬಿಡೋದು ಕೂಡ ಅವರವರ ವೈಯಕ್ತಿಕ ವಿಚಾರ, ಅದು ಅವರವರಿಗೆ ಬಿಟ್ಟದ್ದು. ಆದರೆ ಕುಡಿದು ಅವ್ನು ಗಟ್ರ ದಂಡಿಲಿ ಬೀಳ್ತಾನೆ, ರೋಡಲ್ಲಿ ಬೀಳ್ತಾನೆ ಅಂತಂದಮೇಲೆ ಇಲ್ಲಿ ಟ್ಯಾಕ್ಸ್ ಪೇಯರ್ ದುಡ್ಡಿಂದ ನೀವು ಅವ್ರನ್ನ ಮನೆಗೆ ಬಿಡೋ ಕೆಲಸ ಮಾಡ್ತೀರಾ? ಗೌರ್ಮೆಂಟ್ ವೆಹಿಕಲ್ಸ್ ಇರೋದು ಯಾಕೆ? ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇರೋದು ಯಾಕೆ? ಲಾ ಆ್ಯಂಡ್ ಆರ್ಡರ್ನ ಕಾಪಾಡೋದಕ್ಕೆ. ಇಂತಹ ನ್ಯೂ ಇಯರ್ ಸಂದರ್ಭದಲ್ಲಿ ಅಷ್ಟು ಜಂಗುಳಿ ಸೇರಿದಾಗ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಏನೂ ಪ್ರಾಬ್ಲಮ್ ಆಗದೇ ಇರೋ ಹಾಗೆ, ಯಾರಿಗೂ ಏನೂ ದೈಹಿಕವಾಗಿ ತೊಂದರೆ ಇರೋ ಹಾಗೆ, ಸೊಸೈಟಿಗೆ ಸೋಷಲಿ ಇನ್ಜಸ್ಟಿಸ್ ಆಗದೇ ಇರೋ ಹಾಗೆ, ಅಲ್ಲಿ ಏನಾದರೂ ಅವಘಡಗಳು ಆಗದೇ ಇರೋ ಹಾಗೆ ಕಾಪಾಡೋದಕ್ಕೆ ಪೊಲೀಸರಿದ್ದಾರೆ. ಕುಡಿದವ್ರ ಮನೆ ಬಿಡೋಕ್ಕೆ ಪೊಲೀಸರಿಲ್ಲ. ಗೃಹ ಸಚಿವರಿಗೆ ಗೊತ್ತಾಗ್ತಾ ಇಲ್ವಾ ಇದು ಕಾನ್ಸೆಪ್ಟು ಅಂತ? ಏನಿದು ಕುಡಿದವ್ರನ್ನ ಮನೆಗೆ ಬಿಡೋದು? ನಾನ್ಸೆನ್ಸ್. ಇಷ್ಟು ವರ್ಷಗಳಲ್ಲಿ ಯಾರೂ ಮಾಡದೇ ಇರೋದನ್ನು ನೀವು ಮಾಡೋಕ್ಕೆ ಹೊರಟಿದ್ದೀರಲ್ಲ. ಈ ಹಿಂದೆ ಯಾರೂ ಮಾಡಿಲ್ಲಪ್ಪ ನನಗೆ ಗೊತ್ತಿರೋ ಹಾಗೆ. ಮಾಡಿದ್ರೂ ಅದು ತಪ್ಪು ಅಂತ ನಾನು ಹೇಳ್ತೀನಿ. ಈಗ ಯಾವನೋ ಒಬ್ಬನು ಕುಡಿಯಲ್ಲ, ಅವನು ಟ್ಯಾಕ್ಸ್ ಪೇಯರ್, ಅವನು ಟ್ಯಾಕ್ಸ್ ಕಟ್ತಾನೆ ಸರ್ಕಾರಕ್ಕೆ. ಯಾಕೆ ಕಟ್ತಾನೆ ಟ್ಯಾಕ್ಸ್ನ? ಯಾಕೆ ಕಟ್ತಾನೆ ರೀ ಟ್ಯಾಕ್ಸ್ನ? ಹಿಂಗೆ ಕಂಠಪೂರ್ತಿ ಕುಡಿದವ್ರು ಮನೆಗೆ ಬಿಡೋಕ್ಕೆ ಟ್ಯಾಕ್ಸ್ ಕಟ್ತಾನ? ಪುಕ್ಕಟೆ ಕೊಡೋದಕ್ಕೆ ಟ್ಯಾಕ್ಸ್ ಕಟ್ತಾನ? ಯಾವುದಕ್ಕೆ ಕಟ್ತಾರೆ ಟ್ಯಾಕ್ಸ್ನ? ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು ಸರ್ಕಾರದಲ್ಲಿ?
ನಿಜವಾಗಲೂ ಇಂತಹ ಯೋಜನೆಗಳು ಅದು ಹೆಂಗೆ ತಲೆಗೆ ಬರುತ್ತೋ, ಅದು ಯಾರ ಮನವೊಲಿಸೋಕೆ ಮಾಡ್ತಿದ್ದೀರೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಪೊಲೀಸರಿಗೆ ಕೊಡಬೇಕಾದಂತಹ ಒಂದು ಬೇಸಿಕ್ ರೆಸ್ಪೆಕ್ಟನ್ನು ಯಾವ ಸ್ಟೇಟಲ್ಲೂ ತಂದಿಲ್ಲಪ್ಪ. ಇದನ್ನು ಕುಡುಕರನ್ನ ಪೊಲೀಸರು ಮನೆಗೆ ಬಿಡಬೇಕು ಅನ್ನುವಂಥದ್ದು ಯಾವ ಸ್ಟೇಟಲ್ಲೂ ಕೂಡ ಇದು ಎಕ್ಸಿಕ್ಯೂಟ್ ಆಗಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳು ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಟೆರರ್ ಪೊಲೀಸ್ ಆಫೀಸರ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಗೃಹ ಮಂತ್ರಿಗಳು ಇಂಥದ್ದನ್ನು ಡಿಮ್ಯಾಂಡ್ ಮಾಡಿದಾಗ, ಸರ್ ವಿ ಆರ್ ನಾಟ್ ಹಿಯರ್ ಟು ಡೂ ದಿಸ್ ಜಾಬ್ ಅಂತ ಒಂದು ಖಡಕ್ ಉತ್ತರ ಕೊಡಬೇಕಾಗಿತ್ತು. ಅದರ ಉತ್ತರ ನಾವಿರೋದ್ರು ಕಳ್ಳರ ಕಾಕರನ್ನ ಹಿಡಿಯೋದಕ್ಕೆ, ದರೋಡೆ ಮಾಡಿದವ್ರನ್ನ ಹಿಡಿಯೋದಕ್ಕೆ, ಕೊಲೆ, ಸುಲಿಗೆ, ರೇಪು ಇಂಥವ್ರು ಏನು ಮಾಡಿರ್ತಾರಲ್ಲ ಸಮಾಜಘಾತಕ ಕೆಲಸಗಳನ್ನು, ಅಂಥವ್ರನ್ನ ಹಿಡಿಯೋದಕ್ಕೆ, ರೌಡಿಗಳ ಹೆಡೆಮುರಿಯನ್ನು ಕಟ್ಟೋದಕ್ಕೆ, ಕುಡುಕರ ಮನೆ ಬಿಡೋದಕ್ಕಲ್ಲ ಸರ್ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಬ್ಬರಾದರೂ ಹೇಳಬೇಕಿತ್ತು. ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಹಿಂಗೆ ಬಸವಣ್ಣ ತಲೆ ಅಲ್ಲಾಡಿಸ್ಬಿಟ್ಟಿರ್ತಾರೆ ಗೃಹ ಮಂತ್ರಿಗಳು ಹೇಳಿದ ತಕ್ಷಣ. ಏನ್ರಿ ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಇನ್ನೂ ಏನೇನು ನೋಡಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ? ಇಂತಹ ಸರ್ಕಾರವನ್ನು ಆರಿಸಿ ತಂದಂತಹ ನಾವೇ ಧನ್ಯ, ಮಾನ್ಯ, ಸನ್ಮಾನ್ಯ. ನೋಡೋಣ ಇನ್ನು ಯಾರ್ಯಾರನ್ನು ಮನೆಗೆ ಬಿಡ್ತೀರಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಮನೆಗೆ ಬಿಡ್ತೀರಿ, ಕಾದು ನೋಡೋಣ. ಒಂದು ಕುಡುಕರಿಗಂತೂ ಶುಭ ಸುದ್ದಿ, ಕಂಟು ಪೂರ್ತಿ ಕುಡಿರಪ್ಪ, ಎಂಜಾಯ್ ಮಾಡಿ, ಮಜಾ ಮಾಡಿ, ಸಾಧ್ಯ ಆದಷ್ಟು ದೇಹದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಮನೆಗೆ ನೀವೇ ತಲುಪಿ, ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ಏನು ಆಮೇಲೆ ಯಾರೋ ಕನ್ಫ್ಯೂಸ್ ಆಗಿ ನಿಮ್ಮ ಮನೆಗೆ ಬಿಡೋ ಬದಲು ಪಕ್ಕದ ಮನೆಗೆ ಬಿಟ್ಟಿದ್ದಾರೆ, ಆಮೇಲೆ ನಿಮ್ಮ ಸಂಸಾರದಲ್ಲಿ ಕಲಹ ಪ್ರಾರಂಭ ಆಗಿಬಿಡ್ಬೋದು. ಆದ್ದರಿಂದ ಒಂದು ಸ್ವಲ್ಪ ನಿಮ್ಮ ಕಂಟ್ರೋಲಲ್ಲಿ ನೀವಿರಿ. ಹೊಸ ವರ್ಷನ ಎಂಜಾಯ್ ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಇನ್ನೊಬ್ಬರಿಗೆ ಬರ್ಡನ್ ಆಗುವಂಗೆ ಎಂಜಾಯ್ ಮಾಡಬೇಡಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಎಂಜಾಯ್ ಮಾಡಬೇಡಿ. ನೋಡಿ ಅವನ ಅಕ್ಕನ 31ನೇ ತಾರೀಕು ರಾತ್ರಿ ಸಿನಾರಿಯ ಹೆಂಗಿರುತ್ತೆ, ಹೆಂಗೆ ಭಾರತದ ನಾರಿಯರು, ಭಾರತದ ಮುಂದಿನ ಭವಿಷ್ಯ ಅಂತ ಹೇಳಿಕೊಳ್ಳುವಂತಹ ಯುವಕರು ಅದು ಹೆಂಗೆ ಕುಡಿದು ರೋಡ್ ಮೇಲೆ ಬೀಳ್ತಾರೆ ನೋಡಿ. ಪ್ರತಿ ವರ್ಷ ನೋಡ್ತೀರಿ, ಈ ವರ್ಷವೂ ನೋಡಿ ಆ ಪೊಲೀಸರು ಎಷ್ಟು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾರೆ, ಗೃಹ ಸಚಿವರ ಆದೇಶವನ್ನು ಎಷ್ಟು ಚೆನ್ನಾಗಿ ಪರಿಪಾಲನೆ ಮಾಡ್ತಾರೆ, ಕುಡಿದವ್ರನ್ನ ಹೆಂಗೆ ಮನೆಗೆ ಬಿಟ್ಟು ಬರ್ತಾರೆ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.